ರಾಜ್ಯದ ಕರಾವಳಿ ಎಂದರೆ ಅದು ಕೋಮು ಸೂಕ್ಷ್ಮ ಪ್ರದೇಶ ಎಂದೇ ಖ್ಯಾತಿ ಪಡೆದಿದೆ. ಸಾಕಷ್ಟು ಬಾರಿ ಇಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಕೋಮು ಸಂಘರ್ಷಗಳಾಗಿದ್ದವು. ಆದರೆ ಇದೇ ಕರಾವಳಿಯಲ್ಲಿ ಈಗಲೂ ಹಿಂದೂ ಮುಸ್ಲಿಮರು ಭಾವೈಕ್ಯದಿಂದ ಇದ್ದಾರೆ ಅನ್ನೋದಕ್ಕೆ ಈ ಕ್ಷೇತ್ರವೊಂದು ಸಾಕ್ಷಿಯಾಗಿ ನಿಂತಿದೆ. ಅದ್ಯಾವ ಕ್ಷೇತ್ರ ಅಂತೀರಾ? ಈ ವರದಿ ನೋಡಿ. ಹೌದು, ಈ ಕ್ಷೇತ್ರದಲ್ಲಿ ಕೋಮು ಸಾಮರಸ್ಯವನ್ನ ಬೆಸೆಯುವ ಧಾರ್ಮಿಕ ಆಚರಣೆಯೊಂದು ಹಳೆಯ ಸಂಪ್ರದಾಯದಂತೆ ಇಂದಿನವರೆಗೂ ನಡೆದು ಬಂದಿದೆ. ಅಂತಹ ಧಾರ್ಮಿಕ ಕಾರ್ಯಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಗಡಿನಾಡು ಕಾಸರಗೋಡಿನ ಮಂಜೇಶ್ವರದಲ್ಲಿನ ಈ ಮಾಡ ಕ್ಷೇತ್ರ. ಎಲ್ಲ ಧಾರ್ಮಿಕ ಆಚರಣೆಗೂ ಸಾಮಾಜಿಕ ಸಾಮರಸ್ಯ ತಳುಕು ಹಾಕಿಕೊಂಡಿದೆ ಎಂಬುದಕ್ಕೆ ಮಂಜೇಶ್ವರದ ಈ ಕ್ಷೇತ್ರವೇ ಸಾಕ್ಷಿ. ಹಿಂದಿನ ಕಾಲದಲ್ಲಿ ಈ ಅರಸು ಮಂಜೇಶ್ವರ ಅಣ್ಣದೈವ ಮತ್ತು ತಮ್ಮ ದೈವಗಳು ಘಟ್ಟ ಪ್ರದೇಶದಿಂದ ಬರುವ ಸಂದರ್ಭ ಮುಸ್ಲಿಂ ಸಮುದಾಯದ ಮಹಾನ್ ಸಂತ ಶೇಖ್ ಅಲಿ ಅವರು ಈ ದೈವಗಳನ್ನು ಸ್ವಾಗತಿಸಿ ಅರಸು ದೈವಗಳು ಈ ಪ್ರದೇಶದಲ್ಲಿ ನೆಲೆಯೂರಲು ಸಹಕಾರ ನೀಡಿದ್ದರೆಂಬುದು ಇಲ್ಲಿನ ಭಕ್ತ ಜನರ ನಂಬಿಕೆ. ಆ ಪ್ರಕಾರ ಅಂದು ಬೆಸೆದ ಕೋಮು ಸಾಮರಸ್ಯದ ಬೆಸುಗೆ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಈ ಕ್ಷೇತ್ರಕ್ಕೆ ಹಿಂದೂಗಳಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಬಂದು ಪೂಜೆ ಸಲ್ಲಿಸುತ್ತಾರೆ. ತಮ್ಮ ನೆಲೆಗೆ ಸಹಕರಿಸಿದ ಮುಸ್ಲಿಂ ಸಂತ ಶೇಖ್ ಅಲಿ ಅವರ ಜೊತೆ ಅರಸು ಮಂಜೇಶ್ವರ ಅಣ್ಣ ಮತ್ತು ತಮ್ಮ ದೈವಗಳು ಇಲ್ಲಿ ಯಾವುದೇ ನೇಮ ಜಾತ್ರೆ ಸಂದರ್ಭ ನಡೆಯುವುದಾದರೂ ಜಮಾಅತ್ಗೆ ಬಂದು ಆಹ್ವಾನಿಸುವುದರ ಬಗ್ಗೆ ಒಪ್ಪಂದ ಮಾಡಿಕೊಂಡಿದ್ರು. ಈ ಆಚರಣೆಯನ್ನ ಇಂದಿಗೂ ಅತ್ಯಂತ ಶ್ರದ್ಧಾಭಕ್ತಿಯೊಂದಿಗೆ ಎರಡೂ ಸಮುದಾಯದವರು ಮುಂದುವರೆಸಿಕೊಂಡು ಬಂದಿದ್ದಾರೆ. ಈ ಬಾರಿ ದೈವಪಾತ್ರಿಗಳು ಮಸೀದಿ ಮುಂಭಾಗದಲ್ಲಿ ಜಮಾಅತಿನ ಸರ್ವ ಮುಸ್ಲಿಂ ಬಾಂಧವರನ್ನು ಕೂಡ ಮಾಡ ಅರಸು ದೈವಗಳ ಜಾತ್ರೋತ್ಸವಕ್ಕೆ ಆಹ್ವಾನವಿದ್ದಿತು. ಮೇ 8ರಿಂದ 11ರ ತನಕ ಮಾಡ ಕ್ಷೇತ್ರದ ಉತ್ಸವಕ್ಕೆ 1000 ಜಮಾಅತಿನ ವ್ಯಾಪ್ತಿಯಲ್ಲಿರುವ ಎಲ್ಲಾ ಮುಸ್ಲಿಂ ಬಾಂಧವರು ಕೂಡ ಪಾಲ್ಗೊಳ್ಳುವುದು ಇಲ್ಲಿನ ವಿಶೇಷತೆ. ಈ ಕ್ಷೇತ್ರದಲ್ಲಿ ಜಾತ್ರೆ ನಡೆಯುವ ನೇಮೋತ್ಸವ ದಿನದಂದು ಜಮಾಅತಿನ ಅಧಿಕೃತರು ಕೂರಲು ದೇವಸ್ಥಾನದ ಕಟ್ಟೆಯಲ್ಲಿ ವಿಶೇಷವಾದ ಸ್ಥಳವನ್ನು ನೀಡಲಾಗುತ್ತೆ. ಮಾತ್ರವಲ್ಲದೆ ದೈವಗಳು ಆಶೀರ್ವದಿಸಿದ ಮಲ್ಲಿಗೆ ಹೂಗಳನ್ನು ಕೂಡ ಜಮಾಅತಿನವರಿಗೆ ನೀಡಲಾಗುತ್ತೆ. ಒಟ್ನಲ್ಲಿ ಕೋಮು ಸೂಕ್ಷ್ಮ ಪ್ರದೇಶದಲ್ಲೂ ಕೋಮು ಸಾಮರಸ್ಯಕ್ಕೆ ಪ್ರತೀಕವಾದ ಇಂತಹ ಆಚರಣೆಗಳು ಇಂದಿಗೂ ನಡೀತಾ ಇರುವುದು ಐಕ್ಯತೆಗೆ ಸಾಕ್ಷಿಯಾಗಿದೆ. ಇದನ್ನು ನೋಡಿಯಾದರೂ ಎಲ್ಲೆಡೆ ನಡೆಯುವ ಕೋಮು ಸಂಘರ್ಷಗಳಿಗೆ ಕಡಿವಾಣ ಬೀಳಲಿ ಎನ್ನುವುದು ನಮ್ಮೆಲ್ಲರ ಆಶಯ. ಸ್ಟೀಫನ್ ಕಾಸರಗೋಡು, ದೈಜಿ ವರ್ಲ್ಡ್ 24/7.